ಕನ್ನಡದಲ್ಲಿ ಮಾತಾಡಿಲ್ಲ ಅಂದ್ರೆ ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾತಾಡೋದ್ರ ಮುಖಾಂತರ ನಿಮ್ಮ ಸಿನಿಮಾ ಹೇಗ್ ಬಂದಿದೆ ಅಂತ ಇಷ್ಟು ಜನರಿಗೆ ನೀವು ಕನ್ನಡದಲ್ಲೇ ಹೇಳಬೇಕು. ತಮಿಳಿಗೆ ಉಪಯೋಗಿಸಿ ಜಗಳ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ. ಇವತ್ತೇ ಪ್ರಾರಂಭ. ಎಲ್ಲರಿಗೂ ನಮಸ್ಕಾರ. ನನಗೆ ಈ ಮೂವಿ ಪೂಜೆಯಲ್ಲಿ ನಮಗೆ ಕನ್ನಡ ಬರಲ್ಲ, ಪೂಜೆಯಲ್ಲಿ ತಮಿಳೇ ಮಾತಾಡ್ತೀನಿ. ಆಮೇಲೆ ಅವರು 2 months முடிச்சு அதுக்கப்புறம் ஃபுல்லாக கன்னடலே ಅಲ್ಲ, ನಾನು 1 to 1 ಕನ್ನಡ ಮಾತಾಡ್ತೀನಿ. ಯಾರೋ ಒಬ್ಬರು ನಮ್ಮ ಹತ್ರ ಕನ್ನಡ ನಾನು ಮಾತಾಡ್ತೀನಿ, ವಾಟ್ ಎವರ್ ಸಬ್ಜೆಕ್ಟ್. ಈ ಸ್ಟೇಜಲ್ಲಿ ಕಲೋಕಿಯಲ್ ಲ್ಯಾಂಗ್ವೇಜ್ ಬರಲ್ಲ. ಸೆಕೆಂಡ್ ಮೂವಲ್ಲಿ ಬರುತ್ತೆ, ಒಂದು ಪ್ರಾಬ್ಲಮ್ ಇಲ್ಲ. ಸೋ ಮೆನಿ ಇಲ್ಲ, ತುಂಬ ಜನ ದೊಡ್ಡ ವರ್ಷದ ಕನ್ನಡ ಮಾತಾಡಿ ಬರಲ್ಲ. ನಾನು ಅಷ್ಟೇ ಅವರು 6 months ಆಯಿತು ಅಷ್ಟೇ. ನಮಗೆ ಬರುತ್ತೆ, ಇನಿ ಬರ್ತಾ ಇದೆ, ಕನ್ನಡ ಬರ್ತಾ ಇದೆ. ಇನಿ ಪ್ರಮೋಷನ್ ಇದೆ, ಫಂಕ್ಷನ್ ಇದೆ, ತುಂಬ ಫಂಕ್ಷನ್ ಇದೆ. ಖಂಡಿತವಾಗಿ ನಾನು ಕನ್ನಡ ಫ್ಲೂಯೆಂಟ್ ಮಾತಾಡ್ತೀನಿ. ನಮಗೆ ಕನ್ನಡ ಎಂದಂದ್ರೆ ಆ್ಯಕ್ಚುಲಿ ನಾನು US ಅಲ್ಲಿ ನಮ್ಮ ಕನ್ನಡ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ US ಅಲ್ಲಿ. ಅವರೆಲ್ಲರೂ ಕನ್ನಡ ಮಾತಾಡುമ്പോൾ ನಮಗೂ ಭಯಂಕರ ಇಷ್ಟ. ಅಯ್ಯೋ ನಮಗೆ ಕನ್ನಡ ಬರಲ್ಲ, ಏನು ಒರೇ ಥಿಂಕಿಂಗು, ಹಂಗೆ ಇಂಗ್ಲೀಷ್ ಮಾತ್ರ ಮಾತಾಡೋದು. இப்போ ಹ್ಯಾಪಿ ಆಯಿತು, ನಮಗೂ ಫುಲ್ ಅರ್ಥ ಆಯಿತು. ಅದೇ ಫಸ್ಟ್ ಸ್ಟೆಪ್ಪು. ಕನ್ನಡ ಮಾತಾಡುമ്പോൾ ನಂಗೆ ಫುಲ್ 100% ಅರ್ಥ ಆಗುತ್ತೆ. ಅದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು, ನಾನು ಖಂಡಿತ ಸೆಕೆಂಡ್ ಮೂವಿ ಕನ್ನಡ ಪಿಕ್ಚರೇ ಮಾಡ್ತೀನಿ. ನಾನು 20 years ಅವ್ರಿಗೂ ಹೇಳಿ ಅವ್ರಿಗೂ ಎಲ್ಲ ಸ್ಟೋರಿ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ಅವ್ರಿಗೆ ನನ್ನ ಮೇಲೆ ಅವ್ರಿಗೂ ಪ್ರೀತಿ ಇಲ್ಲೇ, ನಾನು ಆನೆಸ್ಟಾಗಿ ಹೇಳ್ತೀನಿ. ಭರೋಸಾ ಪ್ರೀತಿ ಕೂಡ ಇಲ್ಲ. சார் நான் ஆனஸ்டாக மாதாது. ஓகே, அவரே இப்போ சொன்னார் இல்லையா, ಟೀಸರ್ ಬಂದಿನ ಮೇಲೆ ಅವ್ರಿಗೆ ಪ್ರೀತಿ ಆಯಿತು, ಇಷ್ಟ ಆಯಿತು. ಡೈಲಿ 2 ಫೋನ್ ನಮಗೆ. ಮಾರ್ನಿಂಗ್ ಫುಲ್ ಸ್ಲೀಪಿಂಗು, ನೈಟ್ ಶೂಟಿಂಗ್ ಮುಗಿತು. ಫಸ್ಟ್ ಫೋನ್ ಅವ್ರಿಗೆ, ನಮಗೂ ಏನಪ್ಪ ಏನು ಕೆಲಸ ಏನು ಎಲ್ಲ ಅವರು ಮಾತಾಡ್ತಾರೆ. ತುಂಬ ಸಂತೋಷ, ಹ್ಯಾಪಿ, ತುಂಬ ಹ್ಯಾಪಿ. ಈ ಕರ್ನಾಟಕದಲ್ಲಿ ನಮಗೆ ಒಂದು ದೊಡ್ಡ ಚಾನ್ಸ್ ಸಿಕ್ಕಿದೆ. ಈ ಚಾನ್ಸು ಹಚ್ಚಿದೆ. ಈ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಸ್ಟಾರ್ಟಿಂಗು ಹೊಸ ಪ್ರೊಡ್ಯೂಸರು, ಹೊಸ ಹೀರೋ, ಹೊಸ ಡೈರೆಕ್ಟ್ರು, ಹೊಸ ಹೀರೋಯಿನು, ಆರ್ಟಿಸ್ಟು, ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟು. ಶರತ್ ಲೋಕೇಶ್ವರ ಇದ್ದಾರೆ, ಅಚ್ಯುತ್, ಪವಿತ್ರ ಲೋಕೇಶ್ ಅವರು, ತಮಿಳಲ್ಲಿ ದೀನಾ ಅವರು, ಎಲ್ಲ ದೊಡ್ಡ ಆರ್ಟಿಸ್ಟ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ. ಹೀರೋ ಮಾತ್ರ ಹೊಸ. ಆಮೇಲೆ ಈ ಕರ್ನಾಟಕ ಸ್ಟೇಟಲ್ಲಿ ಎಲ್ಲ ಸಂಘಟನಾ ಪೀಪಲ್ಸ್ ಎಲ್ಲರೂ ಈ ಮೂವಿಗೆ ಫುಲ್ ಸಪೋರ್ಟ್ ಬೇಕು. ನಿಮ್ಮ ಆಶೀರ್ವಾದವೂ ಸಪೋರ್ಟು ಎಲ್ಲ ನಮಗೆ ಬೇಕಾಯಿತು. ಈ ಚಾನ್ಸು ನಮ್ಮ ஒரு சின்ன ಸ್ಮಾಲ್ ಇದು ರಿಕ್ವೆಸ್ಟು. ಆ್ಯಕ್ಚುಲಿ ಬಿಜು ಶಿವಾನಂದ್ ಅವರು ನಮಗೆ ಫ್ರೆಂಡೇ ಅಲ್ಲ. ಫಸ್ಟು ಜಸ್ಟ್ ಅವರು ಒನ್ ಡೇ ನಮ್ಮನ್ನು ಮೀಟ್ ಮಾಡಿ, சார் நான் முறை மூவி பண்ணணும் அப்படின்னு அவர்கிட்ட எழும்போது அவர் சொன்னார், 1 டேல ஃபர்ஸ்ட் டைம் நம்ம பண்ணலாம் அப்படின்னு அவர் எனக்கு ஒரு நல்ல கான்ஃபிடென்ட். ಮಾಡೋಣ. ಓಕೆ, அதனால அவரோட ಫುಲ್ ಸಪೋರ್ಟ್, ಅವರು ನಮ್ಮ ಮೇಲೆ ನಂಬಿಕೆ, ಕರೆಕ್ಟಾ, ಅವರು ನಮ್ಮ ಮೇಲೆ 100% ನಂಬಿಕೆ ಇಟ್ಟು. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್ ಡೇ. ಆ್ಯಕ್ಚುಲಿ ಟುಡೇ ನಿಮಗೆಲ್ಲ தெரியுமா இல்லையோ தெரியல, இன்னைக்கு ಟೋಟಲ್ ಶೂಟಿಂಗ್ ಮುಗಿತು. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಅವರು 15 to 20 days ಇದೆ. ಈ ಮೂವಿ ತಮಿಳ್ನಾಡಲ್ಲಿ ತುಂಬ ಫೇಮಸ್ ಆಗುತ್ತೆ. ತಮಿಳ್ನಾಡಲ್ಲಿ ಪ್ರವೀರ್ಗೆ നല്ല ಹೆಸರು ಸಿಗುತ್ತೆ. ಅದಕ್ಕೂ CR ಭಾಸ್ಕರ್ ಫುಲ್ ಸಪೋರ್ಟ್ ಇದೆ. ತಮಿಳ್ನಾಡು, ಕೇರಳ, ತೆಲುಗು, ಕರ್ನಾಟಕ 4 ಸ್ಟೇಟಲ್ಲಿ ಮೂವಿ ರಿಲೀಸ್ ಆಗುತ್ತೆ. ಒರೇ ಡೇಟಲ್ಲಿ 4 ಸ್ಟೇಟಲ್ಲಿ ರಿಲೀಸ್ ಆಗುತ್ತೆ. ಹಿಂದಿಗೂ ಹೋಗುತ್ತೆ. ಪ್ರವೀರ್ಗೆ ಖಂಡಿತ ಪ್ರವೀರ್ಗೆ ಅವರು ಬ್ರೈಟ್ ಆಪರ್ಚುನಿಟಿಗೆ ಥ್ಯಾಂಕ್ ಯು ಸರ್. ಎಲ್ಲರಿಗೂ ಧನ್ಯವಾದಗಳು ಸರ್. ಜೈ ಕರ್ನಾಟಕ.
ರಾಜ ಅವರು ನೋಡಿ ಬೆದರಿಕೆ ಹಾಕಿದ್ರೆ ಬೇಗ ಬಗ್ತಾರಂತೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾತಾಡ್ತಾರೆ, ಇನ್ನೂ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಕನ್ನಡ. ನಮ್ಮ ಜೊತೆಲಿ ತುಂಬಾ ಸತಿ ನಾನು ಅವ್ರ ಹತ್ರ ತಮಿಳ್ ಕಲಿಬೇಕಂತೇಳಿ ಅವ್ರು ತಮಿಳ್ನಾಡಲ್ಲಿ ಇದ್ದಾವೆ ತಮಿಳ್ ಮಾತಾಡ್ತೀನಿ. ಅದು ನಮ್ಮ ಕರ್ತವ್ಯ. ನಾವು ತಮಿಳ್ನಾಡಿಗೆ ಹೋದ್ರೆ ತಮಿಳ್ ಕಲಿಬೇಕು, ಕರ್ನಾಟಕಕ್ಕೆ ಬಂದ್ರೆ ಕನ್ನಡ ಕಲಿಬೇಕು, ಕನ್ನಡ ಮಾತಾಡಬೇಕು, ಕೇರಳ ಹೋದ್ರೆ ಮಲಯಾಳಿ ಮಾತಾಡಬೇಕು, ಆಂಧ್ರಕ್ಕೆ ಹೋದ್ರೆ ತೆಲುಗು ಮಾತಾಡಬೇಕು. ಗೌರವ ಕೊಡುವಂತ ಕಲ್ತ್ಕೊಳ್ಳುವಂಥದ್ದು. ಅಲ್ಲಿ ನಾವು ಊಟ ಮಾಡುವಾಗ ಅಲ್ಲಿ ಕಲಿಬೇಕು. ಇವಾಗ ಭಾಸ್ಕರನ್ ಸರಿಗೆ ಮಾತಾಡಿ ಅನ್ನಕ್ಕಾಗತ್ತಾ? ಅವ್ರಿಗೆ ಬರಲ್ಲ. ಇನ್ನು 1 ವರ್ಷ ಇದ್ರೆ ಮಾತಾಡ್ರಿ, ಯಾಕೆ ಮಾತಾಡಲ್ಲ ಕೇಳ್ಬೋದು ಅಲ್ವಾ? ಅದೇ ರೀತಿ ಶುಭವಾಗ್ಲಿ. ಇನ್ನಷ್ಟು ಸಿನಿಮಾಗಳು ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅವರು. ಪಳನಿ ಪ್ರಕಾಶ್ ಅಂತ ಫಸ್ಟ್ ಟೈಮ್ ಇವ್ರ ಮನೆಗೆ ಹೋಗಪ್ಪ ಅವ್ರು ಹೇಳಿದೆ, ಭಾಷೆ ನಮಗೆ ಇಂಪಾರ್ಟೆಂಟ್ ಅಲ್ಲ, ಎಲ್ಲರಿಗೂ ಪ್ರೀತಿ ಇದೆ ಅವ್ರು ಹೇಳಿದ್ದಾರೆ. ಫಸ್ಟ್ ಟೈಮ್ ಅವ್ರು ನಮ್ಮ ಹತ್ರ ಹೇಳಿದ್ದು, ಭಾಷೆ ಅಲ್ಲ ಎಲ್ಲ ಭಾಷಾ ಪೀಪಲ್ಸ್ಗೂ ನಮಗೆ ಪ್ರೀತಿ ಇದೆ ಅವ್ರು ಹೇಳಿದೆ. ತುಂಬಾ நல்ல ಕ್ಯಾರೆಕ್ಟರ್ ಅದು. ಅಲ್ಲ, ನಾವೆಲ್ಲ ಇಂಡಿಯಾದಲ್ಲೇ ಇರೋದಲ್ಲ. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಭಾರತಾಂಬೆಯ ಮಕ್ಕಳು. ಆದರೂ ನಮ್ಮ ಭಾರತ ತಾಯಿ ಮಕ್ಕಳಾದ್ಮೇಲೆ ನಾವೆಲ್ಲ ನಮ್ಮ ಭಾಷೆಗಳನ್ನ ಕಲಿಯೋದ್ರ ಮುಖಾಂತರ ದೇಶವನ್ನು ಪ್ರೀತಿ ಮಾಡೋಣ. ಈಗ ಕೊನೆಯದಾಗಿ ನಮ್ಮೆಲ್ಲ ಹೋಟ್ಲವ್ರು ತುಂಬಾ ಜನ ಬಂದಿದ್ದಾರೆ. ಅವ್ರ ಪರವಾಗಿ ಗೋಪಾಲ್ ಶೆಟ್ಟರು 1-2 ಮಾತಾಡ್ತಾರೆ. ಆಮೇಲೆ ನಾವೆಲ್ಲ ಭೋಜನ ಕೂಟ ಪ್ರಾರಂಭ ಮಾಡೋಣ. ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಬರ್ತಾ ಇದ್ದಾರೆ. AC ಸಕ್ರೆ ಸಾಹೇಬರು ಸಹ ಈ ಕಾರ್ಯಕ್ರಮಕ್ಕೆ ಇನ್ನೇನು ಹತ್ತಿರದಲ್ಲಿದ್ದಾರೆ. ಮತ್ತೆ ಶಿವಾನಂದ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ, ಅವರು ಸಹ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರು ಮತ್ತೆ ಶಿವರಾಜ್ ಗೌಡ್ರು, ಪರಮೇಶ್ ಎಲ್ಲ ಅನೇಕ ಜನ ಬರ್ತಾ ಇದ್ದಾರೆ. ಗೋಪಾಲ್ ಶೆಟ್ಟರು ನಮ್ಮ ಎಲ್ಲ ಉದ್ದಿಮೆದಾರರ ಪರವಾಗಿ